ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ವಿವಿ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಪದವಿ ಪ್ರಮಾಣ ಪತ್ರ ನೀಡಲಿಲ್ಲವೆಂದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಐದು ಜನನೂ ಇಲ್ಲ ಸರ್, ಒಬ್ರು ಇಲ್ಲ ಸರ್. ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್, ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ ಫಸ್ಟ್ ರ್ಯಾಂಕ್ ಮತ್ತು ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಮಾತ್ರ ಕೊಟ್ಟಿದ್ದಾರೆ. ಡಿಸ್ಟಿಂಕ್ಷನ್ ಬಂದಿರೋರಿಗೆ ಮತ್ತೆ ಹೆಚ್ಚಾಗಿ ಅಂಕ ತಗೊಂಡಿರೋರು ಬರಲೇಬೇಕು ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಅಂತ ಪಕ್ಕ ಹೇಳಿದ್ದಾರೆ. ಅದರಲ್ಲಿ ಅಂತ್ಯವ್ರಿಗೆ ಎಲ್ಲರಿಗೂ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸರ್. ಇಲ್ಲಿ ಪ್ರತಿದಿನ 3 ದಿನ ಒಂದು ವಾರದಿಂದ ಕಡ್ಡಾಯವಾಗಿ ಹೇಳ್ಬಿಟ್ಟು ಎಲ್ಲರೂ 4 ದಿನ 5 ದಿನ ರಜಾ ಹಾಕೊಂಡು ಬಂದಿದ್ದಾರೆ. 3 ದಿನದಿಂದ ಪಾಸ್ ಕೊಟ್ಟಿದಾರಲ್ಲ, ಈ ಪಾಸ್ ಆ ಪಾಸ್ ಇಂಡಿಯಾದವ್ರು ಕೂಡ ಬರ್ತಾವ್ರೆ. ಈಗ ನಮ್ಗೆ ಸಭಾಂಗಣ ತುಂಬ್ಸಕ್ ಮಾತ್ರ ವಾಟ್ಸ್ಆಪ್ ಗ್ರೂಪ್ ಅವ್ರು ಎದ್ದು ನಿಂತ್ಕೊಳ್ಳಿ ಚಪ್ಪಾಳೆ ಹೊಡಿರಿ. ಇದು ಮಾತ್ರ ಇವ್ರು ರ್ಯಾಂಕ್ ಕೊಡೋರು ಮಾತ್ರ ಕೊಡ್ತಾರೆ. ನೀರು ಅವ್ರ ಹತ್ರ ದುಡ್ಡು ಕಟ್ಸ್ಕೊಬೇಕಾಗಿತ್ತು, 2 ವರ್ಷ ಅವ್ರ ಹತ್ರ ಕಟ್ಸ್ಕೊಬೇಕಾಗಿತ್ತು. 2021 ಅಲ್ಲಿ ಅಡ್ಮಿಷನ್ ಆಗಿರೋದು ನಾವು 2 ವರ್ಷ ಆಗಿದೆ, 1 ವರ್ಷ ಆಗಿದೆ ಆಲ್ರೆಡಿ ಮುಗ್ದು. 1 ಸೆಮ್ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ, ಮತ್ತು ಕಾನ್ವರ್ಗೇಷನ್ ಅದು ಈಗ ಲಾಸ್ಟ್ 2 ಮಂತ್ಸಿಂದ ಮಾತ್ರ ಮಾಡಿ ನಮಗೆ ಇದು ಮಾಡಿದ್ದಾರೆ. ಈಗ ಬರೀ ರ್ಯಾಂಕ್ ಬಂದಿರೋರು ಮಾತ್ರ ಕೊಟ್ಟಿದ್ದಾರೆ, ಡಿಸ್ಟಿಂಕ್ಷನ್ ಬಂದಿರೋರು ಕೊಟ್ಟಿಲ್ಲ, ಫಸ್ಟ್ ಕ್ಲಾಸ್ ಬಂದಿರೋರು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. 1 ಮಾರ್ಕ್ಸ್ ಕಾರ್ಡು ಪ್ರಿಂಟ್ ಆಗಾಯಿತು ಆಗಿಲ್ವೋ ಅದು ಗೊತ್ತಿಲ್ಲ ನಮಗೆ. 1 ಸೆಮ್ ಮಾರ್ಕ್ಸ್ ಕಾರ್ಡು ಪ್ರಿಂಟ್ ಕೊಟ್ಟಿಲ್ಲ ನಮಗೆ. 4 ಸೆಮ್ಮಿಂದ ಬರ್ದಿದ್ದೀವಿ, ಒಂದು ಕೊಟ್ಟಿಲ್ಲ. ಪ್ರೈಸ್ ಮನಿ ಕೊಡಬೇಕು, ಸ್ಕಾಲರ್ಶಿಪ್ಪು ಕೊಡಬೇಕು, BEd ಕೊಡಬೇಕು, ಎಲ್ಲದಕ್ಕೂ ಕೊಡಬೇಕು, ಯಾವುದಕ್ಕೂ ಕೊಟ್ಟಿಲ್ಲ ನಮಗೆ. ಅದರಿಂದ ಈ ಸ್ಟ್ರೈಕ್ ಮಾಡ್ತಾ ಇರೋದು. ಬರೀ ರ್ಯಾಂಕ್ ಕೊಡೋರ್ಗೆ ಮಾತ್ರ ಇದು ಅಂತಂದಿದ್ರೆ ಡಿಸ್ಟಿಂಕ್ಷನ್ ಲಿಸ್ಟ್ ಬೇರೆ ಅನೌನ್ಸ್ ಮಾಡಿದ್ರು. ನಮ್ಗೆ ಸೆಕೆಂಡ್ ಕ್ಲಾಸ್ ಕಡ್ಡಾಯವಾಗಿ ಅದನ್ನು ವೈಟ್ ಅಂಡ್ ವೈಟ್ ಹಾಕೊಂಡ್ ಬರ್ಬೇಕು ಅಂತ ಅಂದ್ಬಿಟ್ಟು ವಿಸಿಟ್ ಇತ್ತು ಸರ್. ವಿಸಿಟ್ ಬಿಟ್ಟು ಬಂದಿದೀವಿ. ಮತ್ತೆ ಲೇಡೀಸು ಪ್ರೆಗ್ನೆಂಟ್ ವುಮೆನ್ಸ್ ಅವ್ರ ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಪ್ರೆಗ್ನೆಂಟ್ ಇರೋರೆಲ್ಲ ಬಂದಿದ್ದಾರೆ. ಸುಮ್ಮನೆ ಏನಕ್ಕೆ ಬರ್ತಾರೆ ಸರ್? ವೇದಿಕೆ ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ತಾನೇ ನಮಗೂ ಒಂದು ಆಸೆ ಇರುತ್ತಲ್ವಾ? ಮಂಡ್ಯ ಯೂನಿವರ್ಸಿಟಿಲಿ ಈಸ್ಕೋಬೇಕು, ವೇದಿಕೆ ಮೇಲೆ ಈಸ್ಕೋಬೇಕು ಅಂತ ಆಸೆ ಇರುತ್ತೆ. ನಮ್ಮ ಮಗಳು ವೇದಿಕೆ ಮೇಲೆ ಸರ್ಟಿಫಿಕೇಟ್ ತಗೋತಾಳೆ ಅಂದ್ಬಿಟ್ಟು ನಾವು ಆ ಆಸೆಯಿಂದ ಬಂದಿದ್ರೆ ಎಲ್ಲ ಸೋಮವಾರ ಬಂದು ಇಸ್ಕೊಳ್ಳಿ, ಮಂಗಳವಾರ ಬಂದು ಇಸ್ಕೊಳ್ಳಿ. ನಾವು ಅವತ್ತೇ ಬಂದು ನಾರ್ಮಲ್ ಆಗಿ ನಮ್ಮ ಫ್ರೆಂಡ್ಸ್ ಯಾವಾಗ 45 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ ನಾನು. ನನ್ನ ಮಗಳದ್ದು ನೇಮ್ನ ಅನೌನ್ಸ್ ಮಾಡಿದ್ರು, ಆದರೆ ಸರ್ಟಿಫಿಕೇಟೇ ಇಲ್ಲ. ಏನು ಪ್ರಯೋಜನ? ಏನಾಗದ್ರೆ ಇದು ಹೊಸದಾಗಿ ಓಪನ್ ಆಗಿರೋದು ವಿವಿ. ಇದು ಎಷ್ಟು ಕ್ರಮಬದ್ಧವಾಗಿ ಯಾವ ಥರ ಮಾಡ್ಬೇಕಿದು? ನೇಮ್ ಕ್ಯಾಂಡಿಡೇಟ್ ನೇಮ್ದು ಸರ್ಟಿಫಿಕೇಟ್ ಇಲ್ಲ. ಮಾತಾಡಿ ಇಲ್ಲ. ಅನೌನ್ಸ್ ಮಾಡಿದ್ರು, ಡೇಟ್ ಮೇಲೆ ಅನೌನ್ಸ್ ಮಾಡಿದ್ರು, CSF ಅರ್ಪಿತ ಅಂತೇಳಿ. ನಮ್ಮ ಮಗು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸರ್ಟಿಫಿಕೇಟ್ ಇಲ್ಲ, ಇಲ್ಲ ಹೋಗಮ್ಮ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ಇದೇನಿದು? ಯಾವ ಥರ ಇದು? ಸರಿ,